ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ ಕೊನೆಗೂ ಅಂಗೀಕಾರಗೊಂಡಿದೆ. ಈ ವೇಳೆ ಸದನದಲ್ಲಿ ವಾಕ್ ಸಮರವೇ ನಡೆದಿದೆ. ಈ ವೇಳೆ ಬಿಜೆಪಿ ಎಲ್ಲಾ ಓಕೆ, ಇಂಗ್ಲಿಷ್ ಯಾಕೆ ಅಂತ ಕೆಂಡಕಾರಿದ್ದಾರೆ. ವಿರೋಧ ಪಕ್ಷದ ನಾಯಕರ ಪ್ರಶ್ನೆಗಳಿಗೆ ಡಿಕೆಶಿ ತಮ್ಮದೇ ಶೈಲಿಯಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ಸದನದಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕ ಅಂಗೀಕಾರ. ವಿಧೇಯಕ ಮಂಡಿಸಿದ ಡಿಕೆಶಿ ವಿರುದ್ಧ ಬಿಜೆಪಿ ಕೊತ. ಇಂದಿನ ಸದನದಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ ಅಂಗೀಕಾರಗೊಂಡಿದೆ. ಸದನದಲ್ಲಿ ತಿದ್ದುಪಡಿ ವಿಧೇಯಕ ಮಂಡಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ರು. ವಿಧೇಯಕವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಮಾಜಿ ಸಚಿವ ಸಿಎನ್ ಅಶ್ವಥ್ ನಾರಾಯಣ್ ತೀವ್ರವಾಗಿ ವಿರೋಧಿಸಿದ್ರು. ಆರ್ ಅಶೋಕ್ ಈ ವಿಧೇಯಕ ಬೆಂಗಳೂರು ಜನರ ಹಿತಾಸಕ್ತಿಗೆ ವಿರೋಧ ಅಂತ ಕರೆದ್ರು. ಶಿವಕುಮಾರ್ ಅವರ ಬೆಂಗಳೂರು ಉಸ್ತುವಾರಿಯಿಂದ ನಗರ ಗ್ರಹಣಕ್ಕೆ ಒಳಗಾಗಿದೆ ಅಂತ ವ್ಯಂಗ್ಯವಾಡಿದ್ರು. ಇದರಿಂದ ಬೆಂಗಳೂರು ಜೊತೆ ಏನ್ ಲಾಭ? ಇದು ವಿಕೇಂದ್ರೀಕರಣ ಅಲ್ಲ, ಇದು ಒಂದು ರೀತಿ ವಿಕೇಂದ್ರೀಕರಣ ಆಗಿಲ್ಲ. ಇದು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬೆಂಗಳೂರು ಇನ್ಚಾರ್ಜ್ ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೇಂದ್ರೀಕರಣ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಬೆಂಗಳೂರೆಲ್ಲ ಹೋಗಿ ಶಿವಕುಮಾರನ ಕರಣ ಆಗಿದೆ, ಅದಕ್ಕೆ ಬೇಡ ಇದು ವಿಕೇಂದ್ರೀಕರಣ ಆಗ್ಲಿ. ಆದರೆ ವಿಪಕ್ಷ ನಾಯಕರ ಪ್ರಶ್ನೆಗಳಿಗೆ ತಮ್ಮದೇ ಶೈಲಿಯಲ್ಲಿ ಡಿಕೆ ಶಿವಕುಮಾರ್ ಉತ್ತರಿಸಿದ್ರು. ಬೆಂಗಳೂರು ವೇಗವಾಗಿ ಬೆಳೆಯುತ್ತಿರುವ ನಗರ. ಈ ಜನಸಂಖ್ಯೆಗೆ ಒಂದೇ ಕಾರ್ಪೊರೇಷನ್ನಿಂದ ಆಡಳಿತ ಸಾಧ್ಯವಿಲ್ಲ. ವಿಕೇಂದ್ರೀಕರಣದಿಂದ ತ್ಯಾಜ್ಯ ವಿಲೇವಾರಿ, ನೀರು ಸರಬರಾಜು, ಮೂಲಸೌಕರ್ಯ ಸುಧಾರಣೆ ಸಾಧ್ಯವಾಗಲಿದೆ ಅಂತ ಹೇಳಿದ್ರು. ದೆಹಲಿ ಮತ್ತು ಮುಂಬೈನಂತಹ ಮೆಟ್ರೋ ನಗರಗಳ ಉದಾಹರಣೆಯನ್ನು ನೀಡಿ ಈ ವಿಧೇಯಕವು ಬೆಂಗಳೂರಿನ ಆಡಳಿತವನ್ನು ಬಲಪಡಿಸಲಿದೆ, ಒಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಆರ್ಥಿಕವಾಗಿ ದುರ್ಬಲವಾದ ಕಾರ್ಪೊರೇಷನ್ಗಳಿಗೆ ಸರ್ಕಾರದಿಂದ ಆರ್ಥಿಕ ಸಹಾಯ ನೀಡಲಾಗುವುದು ಅಂತ ಭರವಸೆ ನೀಡಿದ್ರು. ಇಲ್ಲನ್ನು ಯಾತಕ್ಕೋಸ್ಕರ ತಿದ್ದುಪಡಿಯನ್ನು ತರಲಿಕ್ಕೆ ಕೊಟ್ಟಿದ್ದೀರಾ? ಯಾವ ಕಾರಣದಲ್ಲಿ ಹೈಕೋರ್ಟ್ನಲ್ಲಿ ಕೇಸನ್ನು ಹಾಕಿದರೆ ಅವರ ಆಕ್ಷೇಪಗಳನ್ನು ಗಮನಿಸಿ ನೀವೇನು ತಿದ್ದುಪಡಿಯನ್ನು ತರಲಿಕ್ಕೆ ಕೊಟ್ಟಿದ್ದೀರಾ? ಯಾವ ರೀತಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಹಸ್ತಕ್ಷೇಪ, ಯಾವ ಒಂದು ನಗರಸಭೆಗಳ ಮೇಲೆ ಹಸ್ತಕ್ಷೇಪವಿಲ್ಲದೆ ಕಾರ್ಯವನ್ನು ಮಾಡಬೇಕು ಅಂತ ನೀವೇನು ನಿಶ್ಚಯ ಮಾಡಿದ್ದೀರಾ? ಈಗೇನು ತಿದ್ದುಪಡಿ ತಂದಿರಾ? ಮೇಲ್ನೋಟದಲ್ಲಿ ಹಂಗಂದ್ರೆ ಅರ್ಥ ಆಗಲ್ಲ. ನಮಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಡಿ ಅಂತ ನಿಮ್ಮನ್ನು ಕೇಳ್ತಾರೆ. ಐ ಆಮ್ ರಿಮೂವಿಂಗ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ಸಿಟಿ ಕಾರ್ಪೊರೇಷನ್ ಅಂತ ಏನಿತ್ತು ಅದನ್ನು ನಿಮ್ಮಂಥವ್ರಿಗೆ ಯಾರಿಗೇ ಆಗಲಿ, ಇವನ್ ಇದು ಕೋರ್ಟಲ್ಲಿ ಅಪೀಲ್ ಮಾಡಲಿಲ್ಲ, ಬಟ್ ನಾವೇನೆ ಮುಂದೆ ಕನ್ಫ್ಯೂಷನ್ ಇರಬಾರ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕಾರ್ಪೊರೇಷನ್ಗೆ ಆಯ್ಕೆ ಮಾಡಿಕೊಂಡು ಯಾರು ಏನಿರ್ತಾರೆ ಅವ್ರಿಗೆ, ಆ ಬಾಡಿಗೆ ನೀವು ಯಾರ್ಯಾರು ಸದಸ್ಯರಿದ್ದೀರಿ, ನಿಮಗೆ ಸಂಪೂರ್ಣವಾದಂಥ ಅಥಾರಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ನಾನು ಇರ್ತೀನೋ ಇರೋದಿಲ್ವೋ, ನೀವು ಇರ್ತಿರೋ ನೀವು ಇರೋದಿಲ್ವೋ, ಇದು ಕನ್ಫ್ಯೂಷನ್ ಬೇಡ ಅಂತೇಳಿ ಅದನ್ನು ತೆಗೆದು ಬಿಸಾಕ್ತಾರೆ. ಇದೆಲ್ಲದರ ನಡುವೆ ಮುನಿರತ್ನ ಅವರು ಚರ್ಚೆಯಲ್ಲಿ ಮಧ್ಯಪ್ರವೇಶಕ್ಕೆ ಯತ್ನಿಸಿದಾಗ ಡಿಕೆಶಿ ವ್ಯಂಗ್ಯವಾಗಿ ಟಾಂಗ್ ಕೊಟ್ಟಿದ್ದಾರೆ. ಮುನಿರತ್ನ, ನಿನ್ನನ್ನ ನಾವೇ ತಯಾರು ಮಾಡಿದ್ದು, ಡೋಂಟ್ ವರಿ, ನಿನ್ನ ಮಾತನ್ನ ಕೂಡ ನಾವು ಕೇಳ್ತೀವಿ ಅಂತ ಲೇವಡಿ ಮಾಡಿದ್ರು. ಅಲ್ಲದೆ ಏನಿವರ ಹೆಸರು ಅಂತ ಕೇಳಿದ ಡಿಕೆಶಿಗೆ ನನ್ನ ಹೆಸರನ್ನ ಮರ್ತಿರೋದಕ್ಕೆ ಧನ್ಯವಾದ ಅಂತ ಮುನಿರತ್ನ ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಡಿಕೆಶಿ, ಹೌದು, ನಿನ್ನನ್ನ ನಾನು ಮರೆತು ಹೋಗಿದ್ದೇನೆ, ಯಾಕಂದ್ರೆ ಈಗ ನೀನು ಎಲ್ಲೆಲ್ಲೋ ಓಡಾಡ್ತಾ ಇರ್ತೀಯಲ್ಲ, ಅಲ್ಲದೆ ನೀನು ತನಿಖೆಗೂ ಹೋಗ್ತಾ ಇರ್ತೀಯ, ಇನ್ನು ಮುಂದೆ ನಿಂದೆಲ್ಲ ತನಿಖೆ ಮಾಡಬೇಕಲ್ಲ, ಮರೆತು ಹೋಗಿದ್ದೇನೆ ಎಂದು ಮಾತಲ್ಲೇ ತಿವಿದಿದ್ದಾರೆ. ನಿನಗೂ ಮಾತಾಡಕ್ಕೆ ಅವಕಾಶ ಕೊಡೋಣ. ಮಿಸ್ಟರ್ ಮುನಿರತ್ನ, ಯಾಕೆಂದ್ರೆ ನಾವೇ ತಯಾರು ಮಾಡಿದ್ವಿ ನಿನ್ನ, ಡೋಂಟ್ ವರಿ, ನಿನ್ನ ಮಾತು ಕೇಳ್ತೀವಿ. ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು, ಯಾಕೆಂದ್ರೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು, ಭಾಳ ಇನ್ವೆಸ್ಟಿಗೇಷನ್ ಕೇಸಸ್ ಹೋಗ್ತಾ ಇದೆಯಲ್ಲ ನೀನು, ಅದಕ್ಕೆ ಪಾಪ ಇನ್ನು ನಿಂದು ಇನ್ವೆಸ್ಟಿಗೇಷನ್ ಇನ್ನ ನಾವು ಮಾಡಬೇಕಾಗಿದ್ದಲ್ಲ, ಅದಕ್ಕೆ ಮರ್ತು ಬಿಟ್ಟಿದ್ದೀನಿ ನಾನು. ನನ್ನ ಇನ್ವೆಸ್ಟಿಗೇಷನ್ ಅವ್ರ ಸಿಬಿಐ ಕೊಟ್ಬಿಡಿ. ದೊಡ್ಡ ಸಮಸ್ಯೆ ಇದ್ರೆ ಅದಕ್ಕೆ ಕೊಡಿ. ಬರುವುದೇ ಲೇಟ್, ಸಣ್ಣ ಡೈವರ್ಟ್ ನಾವೆಂತ ದೊಡ್ಡ ಮಟ್ಟದಲ್ಲಿ ಇರಲಿ. ಒಟ್ನಲ್ಲಿ ಇಂದಿನ ಸದನ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆಯ ವೇಳೆ ಆಡಳಿತ ವಿಪಕ್ಷ ನಾಯಕರ ಮಾತಿನ ಹೈಡ್ರಾಮಾಕ್ಕೆ ಸಾಕ್ಷಿಯಾಗಿದ್ದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.